ಆಕಾಶವಾಣಿ ಮಂಗಳೂರು. ವನಿತಾ ವಾಣಿ, ಮಹಿಳೆಯರಿಗಾಗಿ ಕಾರ್ಯಕ್ರಮ. ಕೇಳುಗರೆ, ನಿಮಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಹಾಗೂ ಪರಿಹಾರ ಈ ವಿಷಯದ ಕುರಿತು ಮಾತನಾಡುತ್ತಾರೆ ಚರ್ಮರೋಗ ತಜ್ಞರಾದ ಡಾಕ್ಟರ್ ಬಾಲಸರಸ್ವತಿ. ಈ ಮಾತುಕತೆಯನ್ನು ನಡೆಸಿಕೊಡುವವರು ರಶ್ಮಿ ಜೇರೈ. ವನಿತೆಯರೇ ನಮಸ್ಕಾರ. ಚರ್ಮ ನಮ್ಮ ದೇಹದ ಅತ್ಯಂತ ಮಹತ್ವದ ಅಂಗಗಳಲ್ಲಿ ಒಂದು. ಇದು ನಮ್ಮ ದೇಹವನ್ನು ಹೊರಗಿನ ಧೂಳು, ಬ್ಯಾಕ್ಟೀರಿಯಾ ಹಾಗೂ ಹಾನಿಕಾರಕ ಕಿರಣಗಳಿಂದ ರಕ್ಷಿಸುತ್ತೆ. ಅದರೊಂದಿಗೆ ಚರ್ಮ ನಮ್ಮ ಆರೋಗ್ಯದ ಸ್ಥಿತಿಯನ್ನು ತೋರಿಸುವ ಕನ್ನಡಿಯಂತೆ ಕಾರ್ಯವನ್ನ ನಿರ್ವಹಿಸುತ್ತದೆ. ಇಂದಿನ ಜೀವನ ಶೈಲಿಯಲ್ಲಿ ಈ ಮಾಲಿನ್ಯ, ಆಹಾರ ಪದ್ಧತಿ, ಒತ್ತಡ ಮತ್ತು ತಪ್ಪಾದ ಸ್ಕಿನ್ ಕೇರ್ ಅಭ್ಯಾಸಗಳ ಕಾರಣದಿಂದ ಹಲವರಿಗೆ ಚರ್ಮ ಸಂಬಂಧಿತ ಸಮಸ್ಯೆಗಳು ಕಾಣಿಸಿಕೊಳ್ತಾ ಇವೆ. ಮೊಡವೆ, ಅಲರ್ಜಿ, ಚರ್ಮದ ಒಣಗುವಿಕೆ, ಪಿಗ್ಮೆಂಟೇಷನ್ ಇಂತಹ ಸಮಸ್ಯೆಗಳು ಸಾಮಾನ್ಯವಾಗಿದೆ. ಆದ್ರಿಂದ ಚರ್ಮದ ಆರೈಕೆ ಮತ್ತು ಆರೋಗ್ಯದ ಬಗ್ಗೆ ಸರಿಯಾದ ಮಾಹಿತಿ ಪಡೆಯುವುದು ತುಂಬಾ ಅಗತ್ಯ. ಈ ವಿಷಯದ ಕುರಿತು ಸ್ಪಷ್ಟತೆ ನೀಡಲು ಇಂದು ನಮ್ಮೊಂದಿಗೆ ಚರ್ಮರೋಗ ತಜ್ಞರಾದ ಡಾಕ್ಟರ್ ಬಾಲಸರಸ್ವತಿಯವರಿದ್ದಾರೆ. ಇವರು ಮಂಗಳೂರಿನ ಹಿರಿಯ ಚರ್ಮರೋಗ ತಜ್ಞೆಯಾಗಿದ್ದು, ಕಳೆದ 30 ವರ್ಷಗಳಿಂದ ಮೆಟಬಾಲಿಕ್ ಮೆಡಿಸಿನ್ನಲ್ಲಿ ತಜ್ಞ ವೈದ್ಯೆಯಾಗಿ ವೃತ್ತಿನಿರತರಾಗಿದ್ದಾರೆ. ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಚರ್ಮದ ರಕ್ಷಣೆಯ ಕುರಿತಾಗಿ ಮಾಹಿತಿಗಳನ್ನು, ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳು, ಅದಕ್ಕೆ ಪರಿಹಾರಗಳನ್ನ ಪಡ್ಕೊಳ್ಳೋಣ. ಮೊದಲಿಗೆ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟ್ರೆ. ನಮಸ್ಕಾರ, ಧನ್ಯವಾದಗಳು. ಈಗ ಮೊದಲನೇದಾಗಿ ಡಾಕ್ಟ್ರೆ, ಸಾಮಾನ್ಯವಾಗಿ ತುಂಬಾ ಜನರು ಚರ್ಮಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳಿಂದ ಬಳಲ್ತಾ ಇದ್ದಾರೆ. ಇಂತಕ್ಕೆ ಮುಖ್ಯವಾದ ಕಾರಣ ಏನಂತ ಹೇಳ್ತೀರಾ? ಮೊದಲನೇದಾಗಿ ನಾನು ಸಂಕ್ಷಿಪ್ತವಾಗಿ ಚರ್ಮದ ಒಂದು ಇಂಟ್ರೊಡಕ್ಷನ್ ಕೊಡ್ತೇನೆ. ಚರ್ಮ ನಮ್ಮ ದೇಹದ ಒಂದು ದೊಡ್ಡ ಅಂಗವಾಗಿದ್ದು, ನಿಮಗೆಲ್ಲ ತಿಳಿದಿರೋ ಹಾಗೆ ಹೊರಗಿನ ಪರಿಸರವನ್ನು ದೇಹದ ಒಳಗಿನ ಅಂಗಗಳೊಂದಿಗೆ ನರಗಳು, ರಕ್ತನಾಳಗಳು, ರೋಗ ನಿರೋಧಕ ವ್ಯವಸ್ಥೆ ಮತ್ತು ಹಾರ್ಮೋನ್ಸ್ ಎಂಬ ರಾಸಾಯನಿಕಗಳ ಮೂಲಕ ಜೋಡಿಸುತ್ತದೆ. ಅದು ಅಲ್ಲದೆ ಅದರ ಪ್ರತಿಕ್ರಿಯೆಯನ್ನು ಚರ್ಮದಲ್ಲಿ ತೋರಿಸುತ್ತದೆ. ದೇಹದ ಒಳಗಿನ ಕಾಯಿಲೆಗಳ ಲಕ್ಷಣಗಳು ನಾವು ಚರ್ಮದ ಮೇಲೆ ಮೊದಲಿಗೆ ಕಾಣುತ್ತೇವೆ. ಅದು ಒಂದು ತರದ, ನೀವು ಹೇಳಿದ ಹಾಗೆ, ಕನ್ನಡಿಯ ಹಾಗೆ. ಚರ್ಮದ ಕಾಯಿಲೆಯ ಬಗ್ಗೆ ಇರುವ ಕಳಂಕ, ಇನ್ನೊಬ್ಬರಿಗೆ ಹರಡುವಿಕೆಯ ಭಯ, ಸ್ವಚ್ಛತೆಯ ಕೊರತೆ ಎಂಬ ಒಂದು ಅಭಿಪ್ರಾಯ, ದೋಷಗಳೆಂಬ ಭಾವನೆ, ಭಯದಿಂದ ಹರಕೆ ಕೊಡುವುದು, ಮನೆ ಮದ್ದುಗಳ ಪ್ರಯೋಗ ಮಾಡುವುದು, ಇತರ ಎಲ್ಲ ಕಾರಣಗಳಿಂದ ಆರಂಭದಲ್ಲಿ ಚಿಕಿತ್ಸೆಗೆ ಬರಲು ಹಿಂಜರಿಯುತ್ತಾರೆ. ಇದರಿಂದಾಗಿ ಚರ್ಮದ ಕಾಯಿಲೆಯ ತೀವ್ರತೆಗೊಂಡಾಗ ಚರ್ಮ ಡಾಕ್ಟರಲ್ಲಿ ಬರುವ ಸಾಧ್ಯತೆಗಳು ಇರ್ತದೆ. ಈಗ ಮಾರ್ಕೆಟ್ನಲ್ಲಿ ಹಲವಾರು ರೀತಿಯ ಕ್ರೀಮ್ಗಳು ಸಿಗುತ್ತೆ, ಫೇಸ್ ವಾಶ್ಗಳು, ಸೋಪ್ಗಳು. ಈಗ ನನ್ನ ಪ್ರಶ್ನೆ ಏನಂದ್ರೆ, ಈ ಸೋಪ್, ಈ ಕ್ರೀಮ್, ಈ ಫೇಸ್ ವಾಶ್ ಎಲ್ಲ ಇದು ಯಾವ ಆಧಾರದ ಮೇಲೆ ನಾವು ಖರೀದಿಸಬೇಕು ಅಂತ ನೀವು ಹೇಳ್ತೀರಾ? ಮೊದಲಿಗೆ ನಾನು ಏನು ಹೇಳ ಬಯಸ್ತೇನೆ ಅಂತ ಹೇಳಿದ್ರೆ, ಚರ್ಮಕ್ಕೆ ಅಂತೇಳಿ ಉಪಯೋಗ ಮಾಡುವ ಉತ್ಪನ್ನಗಳಲ್ಲಿ ಅದನ್ನು ನಾವು ಕ್ಲಾಸಿಫೈ ಮಾಡ್ಬೋದು. ಒಂದು ನಾವು ಹೇಳೋದು ಪರ್ಸನಲ್ ಕೇರ್ ಪ್ರಾಡಕ್ಟ್ಸ್, ಮತ್ತೆ ಒಂದು ಸೌಂದರ್ಯವನ್ನು ಹೆಚ್ಚಿಸಲಿಕ್ಕೆ ಇರಬೇಕು ಕಾಸ್ಮೆಟಿಕ್ ಪ್ರಾಡಕ್ಟ್ಸ್. ಈ ಪರ್ಸನಲ್ ಕೇರ್ ಪ್ರಾಡಕ್ಟ್ಸ್ ಅತಿ ಮುಖ್ಯ. ಈ ಪರ್ಸನಲ್ ಕೇರ್ ಪ್ರಾಡಕ್ಟ್ಸ್ ಅಲ್ಲಿ ನಾವು ಉಪಯೋಗ ಮಾಡುವಂಥದ್ದು ಸೋಪ್ಗಳು, ಕ್ಲೆನ್ಸರ್ಸ್, ಶಾಂಪೂಸ್, ಹೇರ್ ಆಯಿಲ್, ಆಮೇಲೆ ಪರ್ಫ್ಯೂಮ್ಸ್ ಇತ್ಯಾದಿಗಳು ನಾವು ಉಪಯೋಗಿಸ್ತೇವೆ. ಸೊ ಈ ಪರ್ಸನಲ್ ಕೇರ್ ಪ್ರಾಡಕ್ಟ್ಸ್ ಅನ್ನು ನಾವು ಉಪಯೋಗ ಮಾಡೋ ಮೊದಲು ನಮ್ಮ ಚರ್ಮದ ಗುಣವನ್ನು ನಮ್ಗೆ ಅರಿತಿರಬೇಕು. ಈಗ ನಮ್ಮಲ್ಲಿ ಚರ್ಮ ಹೇಳುವಂಥದ್ದು ಎಲ್ಲರಿಗೂ ಒಂದೇ ತರ ಇರೋದಿಲ್ಲ. ಕೆಲವರಲ್ಲಿ ಸೂಕ ಕಟ್ಟಿದ ಚರ್ಮ, ಕೆಲವರಲ್ಲಿ ಸೆನ್ಸಿಟಿವ್ ಸ್ಕಿನ್ ಅಂತ ಹೇಳಿದ್ರೆ ಹೆಚ್ಚಾಗಿ ಆಯಿಲಿ ಸ್ಕಿನ್, ಸೆನ್ಸಿಟಿವ್ ಸ್ಕಿನ್ ಅಂತ ಹೇಳಿದ್ರೆ ಹೆಚ್ಚಾಗಿ ಸೆನ್ಸಿಟಿವ್ ಸ್ಕಿನ್ ಅಂದ್ರೆ ಅರ್ಥ ಅಂತ ಹೇಳಿದ್ರೆ, ಯಾವ ವಂಶದಲ್ಲಿ ಅಸ್ತಮ ಅಥವಾ ಕೆಮ್ಮು ದಮ್ಮಿನ ಹಿನ್ನೆಲೆ ಅಲ್ಲದೆ ಅಲರ್ಜಿ ಹೇಳುವಂಥದ್ದು, ಡಸ್ಟ್ ಅಲರ್ಜಿ, ಅಲರ್ಜಿಕ್ ರೈನೈಟಿಸ್ ಅಂತ ಹೇಳುವಂಥ ಒಂದು ವಂಶದಲ್ಲಿ ಬರುವವರಿಗೆ ನಾವು ಎಟಾಪಿಕ್ ಅಂತ ಹೇಳ್ತೇವೆ. ಎಟಾಪಿಕ್ ಅಂತ ಹೇಳಿದ್ರೆ ಅದರಲ್ಲಿ 2 ಗುಣಲಕ್ಷಣಗಳು. ಒಂದು, ನಮ್ಮ ಚರ್ಮದಲ್ಲಿ ಫಸ್ಟ್ ಶುರುವಿಗಾಗಿ ರಕ್ಷಣೆಗೆ ಬೇಕಾಗಿರೋದು ಒಂದು ಮೇಲ್ಪರೆದು ಚರ್ಮದಲ್ಲಿ ನಮ್ಮಲ್ಲಿ ಸೆರಮೈಡ್ಸ್ ಹೇಳುವಂಥ ಒಂದು ಎಸೆನ್ಷಿಯಲ್ ಆಯಿಲ್ಸ್ ಇರ್ತದೆ. ಸೊ ಈ ಎಟಾಪಿಕ್ಸ್ ಅಂತ ಹೇಳುವಂಥ ವಂಶದ ಹಿನ್ನೆಲೆಯಿಂದ ಬಂದವರಲ್ಲಿ
ಅವರ ಚರ್ಮದಲ್ಲಿ ಆ ಸೆರಮೈಡ್ಸ್ ಕೊರತೆ ಇರ್ತದೆ. ಅದು ಅಲ್ಲದೆ ನಮ್ಮ ಚರ್ಮದ ಪ್ರೋಟೀನ್ ಬ್ರೇಕ್ ಡೌನ್ ಆಗಿ ಚರ್ಮದ ಮೇಲ್ಪರೆಗೆ ನ್ಯಾಚುರಲ್ ಮಾಯಿಶ್ಚರೈಸಿಂಗ್ ಫ್ಯಾಕ್ಟರ್ಸ್ ಅಂತ ನೈಸರ್ಗಿಕವಾದ ಮಾಯಿಶ್ಚರೈಸಿಂಗ್ ಫ್ಯಾಕ್ಟರ್ಸ್ ಆಗಾಗ ಬಿಡುಗಡೆ ಆಗ್ತಾ ಇರ್ತದೆ. ಇದು ಎರಡು ಸೇರಿಸಿ ನಮ್ಮ ಚರ್ಮದ ಒಂದು ತೇವಾಂಶನ ಉಳಿಸಿ ಅದು ನಮ್ಮ ಚರ್ಮಕ್ಕೆ ಒಂದು ಫಸ್ಟ್ ಡಿಫೆನ್ಸ್ ಅಂತ ಲೆಕ್ಕ. ಸೊ ಎರಡನೇ ಡಿಫೆನ್ಸ್ ಅಂದ್ರೆ ಚರ್ಮದ ಕೆಳಗೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ, ಇಮ್ಯೂನ್ ಬ್ಯಾರಿಯರ್ ಅಂತ ಇರ್ತದೆ. ಸೊ ಈ ಸೆನ್ಸಿಟಿವ್ ಸ್ಕಿನ್ ಅಂದ್ರೆ ಈ ತರ ಒಂದು ಡ್ರೈ ಸ್ಕಿನ್ ಅಂತ ಪ್ರಕೃತಿ ಹೊಂದಿಕೊಂಡಿದ್ದವರಲ್ಲಿ ಅದು ಚರ್ಮದ ಒಂದು ಮನೆದು ಬಾಗಿಲು ಮುರಿದು ಬಿದ್ದವರಾಗೆ ಎಲರ್ಜನ್ನು ಇರಿಟೆಂಟ್ಸ್ ಸುಲಭದಲ್ಲಿ ಒಳಗೆ ಹೋಗ್ತದೆ, ಕ್ರಿಮಿಗಳು ಸಹ ಸುಲಭದಲ್ಲಿ ಒಳಗೆ ಹೋಗೋ ಸಾಧ್ಯತೆಗಳು ಇರ್ತದೆ. ಸೊ ಒಳಗೆ ಹೋದ ಕೂಡಲೇ ಸಾಮಾನ್ಯ ಜನರಲ್ಲಿ ನಮ್ಮಲ್ಲಿ ಏನಾಗ್ತದೆ, ಇಮ್ಯುನಿಟಿ ಅದನ್ನ ರೆಕಗ್ನೈಸ್ ಮಾಡಿ ನಮಗೆ ಅದಕ್ಕೆ ಸರಿಯಾದ ಪರಿಹಾರ ಕೊಟ್ಟು ನಮಗೆ ತೊಂದರೆ ಆಗದಾಗೆ ನೋಡ್ಕೊಳ್ತದೆ. ಬಟ್ ಈ ಅಟಾಪಿಕ್ಸ್ ಹೇಳುವಂಥದ್ದು ಅಂದರೆ ಯಾವ ಫ್ಯಾಮಿಲಿಯಲ್ಲಿ ಅಸ್ತಮ ಡಸ್ಟ್ ಅಲರ್ಜಿ ಹಿನ್ನೆಲೆ ಉಂಟು ಆ ವಂಶದಿಂದ ಬಂದ ಮನೆ ಮಂದಿಯಲ್ಲಿ ಅಟಾಪಿಕ್ಸ್ ಅಲ್ಲಿ ಇಮ್ಯುನಿಟಿ ಹೈಪರ್ ಇರ್ತದೆ. ಅಂದರೆ ಅದು ಇಲಿ ಹೋದರೆ ಹುಲಿ ಹೋದಾಗೆ ಅನಿಸಿ ಓವರ್ ರಿಯಾಕ್ಷನ್ ಕೊಡ್ತಾರೆ. ಸೊ ಹೆಚ್ಚಾಗಿ ನಮಗೆ ಇಂಥವರು ಹೆಚ್ಚು ಜಾಗ್ರತೆ ವಹಿಸಬೇಕಾಗ್ತದೆ. ಅವರು ಯೂಸ್ ಮಾಡೋ ಸೋಪು ತುಂಬ ಒಣಗಿಸಬಾರ್ದು, ಅವರು ಯೂಸ್ ಮಾಡೋ ಸೋಪು. ಈಗ ಏನಾಗಿದೆ ಅಂತ ಹೇಳಿದ್ರೆ, ಈಗ ನಮ್ಮಲ್ಲಿ ಅಡ್ವಾನ್ಸಸ್ ಆದ ಹಾಗೆ ಎಲ್ಲ ಸೋಪುಗಳಲ್ಲಿ ಮೊದಲಾದ್ರೆ 1-2 ನಮೂನೆದು ಸೋಪುಗಳಿತ್ತು. ಈಗ ನಮ್ಮಲ್ಲಿ ತರತರಾದ ಸೋಪುಗಳು ಬರ್ತದೆ. ಅದರಲ್ಲಿ ನಾವು ಒಂದು ಹೆಸರುವಾಸಿ ಕಂಪನಿ ಆದರೆ ಅವರು ಅದರಲ್ಲಿ ಆ ಸೋಪಿನಲ್ಲಿ ಹೊರಗಡೆಯಿಂದ ಬರೆದಿರ್ತಾರೆ ಮೆಂಟ್ ಫಾರ್ ಸೆನ್ಸಿಟಿವ್ ಸ್ಕಿನ್ ವಿತ್ ಮಾಯಿಶ್ಚರೈಸರ್ಸ್ ವಿತ್ ಕಂಡೀಷನರ್ಸ್ ಅಂತ ಬರ್ದಿರ್ತದೆ. ಸೊ ನೀವು ಅಂತ ಸೋಪುಗಳನ್ನು ಉಪಯೋಗ ಮಾಡಿದ್ರೆ ಒಳ್ಳೇದು. ತುಂಬಾ ಆಯಿಲ್ ಕಂಟ್ರೋಲ್ ಸೋಪು, ಡ್ರೈಯಿಂಗ್ ಸೋಪ್ ಅಂತ ಯೂಸ್ ಮಾಡಿದ್ರೆ ಇನ್ನು ಡ್ರೈನೆಸ್ ಜಾಸ್ತಿ ಆದಾಗ ನಿಮ್ಮ ಚರ್ಮ ತೊಂದರೆಗಳಿಗೆ ಒಳಗಾಗಬಹುದು. ಅದೇ ರೀತಿ ಶಾಂಪುಗಳಲ್ಲಿ ಸಹ ನಮ್ಮಲ್ಲಿ ಶಾಂಪೂ ಮೆಂಟ್ ಫಾರ್ ಡ್ರೈ ಹೇರ್, ನಾರ್ಮಲ್ ಹೇರ್, ಆಯಿಲಿ ಹೇರ್, ಡ್ಯಾಮೇಜ್ಡ್ ಹೇರ್, ಆಂಟಿ ಡ್ಯಾಮೇಜ್ ಎಲ್ಲವನ್ನು ಆ ಶಾಂಪೂನ ಮೇಲೆ ಬರ್ದಿರ್ತಾರೆ. ಸೊ ಹೆಚ್ಚಿನ ಈ ಹೆಸರುವಾಸಿ ಕಂಪನಿಯಲ್ಲಿ ಅವ್ರು ಬರ್ದಿರೋದ್ರಲ್ಲಿ ಅದರಲ್ಲಿ ಅರ್ಥ ಉಂಟು. ಕೆಲವು ಇಂಗ್ರೀಡಿಯೆಂಟ್ಸ್ ತುಂಬಾ ಸ್ಟ್ರಾಂಗ್ ಇರ್ತದೆ, ಕೆಲವುದು ಮೈಲ್ಡ್ ಆಗಿರ್ತದೆ. ಸೊ ಅದನ್ನು ಉಪಯೋಗ ಮಾಡಿ ಶಾಂಪುಗಳನ್ನ ತಯಾರಿ ಮಾಡಿರ್ತಾರೆ. ಸೊ ನಾವು ಶಾಂಪುಗಳನ್ನ ತಗೊಳ್ಳುವ ಮೊದಲು ಸಹ ನಾವು ಅದರ ಬಗ್ಗೆ ಓದಿ ತಿಳಿಬೇಕಾಗ್ತದೆ. ನಮ್ಮ ತರದ ಕೂದಲು ಯಾವುದು, ನಮಗೆ ಆಯಿಲಿ ಹೇರ್, ಡ್ರೈ ಹೇರ್ ಅಂತ ತಿಳಿದು ಅದಕ್ಕೆ ಸರಿಯಾದ ಶಾಂಪೂವನ್ನು ನಾವು ಖರೀದಿ ಮಾಡಬೇಕು. ಅದು ಅಲ್ಲದೆ ಈ ಕಾಸ್ಮೆಟಿಕ್ಸ್ ಹೇಳುವಂಥದ್ದು, ಇವಾಗ ನಾನು ಕಾಸ್ಮೆಟಿಕ್ಸ್ ಅಂತ ಹೇಳಿದ ಕೂಡಲೇ ಇದರ ಕೆಲವು ವಿಷಯನ ನಮಗೆ ಹೇಳಬೇಕಾಗಿದೆ. ಈ ಕಾಸ್ಮೆಟಿಕ್ಸ್ ಮಾರುಕಟ್ಟೆ ಈಗ ನಮ್ಮ ವಿಶ್ವದಲ್ಲಿ ಅದರ ಬೆಲೆ 450ರಿಂದ ಹಿಡಿದು 750 ಬಿಲಿಯನ್ ಡಾಲರ್. ಭಾರತ ದೇಶದಲ್ಲಿ ಅದು 7.43 ಮತ್ತು 24 ಮಧ್ಯ 24.25 ಮಿಲಿಯನ್ ಡಾಲರ್ನ ಬೆಲೆ ಇದೆ. ಸೊ ಇದು ಯಾಕೆ ಅಂತ ಹೇಳಿದರೆ, ಈಗ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಹೆಚ್ಚುತ್ತಿದ್ದಾಗೆ ಎಲ್ಲರೂ ಈ ಕಾಸ್ಮೆಟಿಕ್ಸಿಗೆ ಮಾರು ಹೋಗುತ್ತಿದ್ದಾರೆ. ಸೊ ಈ ಕಾಸ್ಮೆಟಿಕ್ಸ್ ಇಂದ ಲಾಭನೂ ಉಂಟು, ಅಷ್ಟೇ ನಷ್ಟ ಉಂಟು. ಅದು ನಾವು ಚೂಸ್ ಮಾಡುವುದರ ಮೂಲಕ ನಮ್ಮ ಸ್ಕಿನ್ನಿಗೆ ಸೂಟ್ ಆಗೋದನ್ನು ಚೂಸ್ ಮಾಡಿದರೆ ಸ್ವಲ್ಪ ಮಟ್ಟಿಗೆ ಲಾಭ ಆಗ್ಬೋದು. ಮತ್ತು ಈಗ ಏನಾಗಿದೆ ಅಂದರೆ, ಹೆಚ್ಚಿನವರು ಕಾಸ್ಮೆಟಿಕ್ಸನ್ನು ಒಂದು ಕಂಪನಿಗಳೇ ಅದರ ಫಾರ್ಮುಲೇಷನ್ ಚೇಂಜ್ ಮಾಡ್ತಾನೆ ಇರ್ತದೆ, ನ್ಯೂ ಅಡ್ವಾನ್ಸ್ಡ್ ಅಂತ ಹೇಳ್ಕೊಂಡು. ಇನ್ನೊಂದು ನಾವು ಫ್ರೀಕ್ವೆಂಟ್ ಆಗಿ ಚೇಂಜ್ ಮಾಡೋದು, ಅಂದರೆ ಇದು ಒಳ್ಳೇದಿರ್ಬೋದು ಅದು ಒಳ್ಳೇದು ಪ್ರಯೋಗ ಮಾಡಿದಾಗ ಸಹ ಚರ್ಮಕ್ಕೆ ಹಾನಿ ಉಂಟಾಗ್ತದೆ. ಅದಕ್ಕೆ ಜುಡಿಷಿಯಸ್ ಯೂಸ್ ಆಫ್ ಕಾಸ್ಮೆಟಿಕ್ಸ್ ಅನ್ನು ಮಾಡಬೇಕಾಗ್ತದೆ. ಅಂದರೆ ಅರ್ಥ, ನಮಗೆ ಸೂಕ್ತವಾದದ್ದು ಸಿಕ್ಕಿದ ನಂತರ ಅದಕ್ಕೆ ನಾವು ಅದನ್ನೇ ಉಪಯೋಗ ಮಾಡಿಕೊಂಡು ಚೇಂಜ್ ಮಾಡದೆ ಇರಬೇಕಾಗ್ತದೆ. ಈಗ ನೀವಾಗ ಹೇಳಿದ್ರಿ ಸ್ಕಿನ್ ನಲ್ಲಿ ಕೆಲವೆಲ್ಲ ಟೈಪ್ ಸ್ಕಿನ್ ಇದೆ ಅಂತ. ಈಗ ಸೆನ್ಸಿಟಿವ್ ಸ್ಕಿನ್ ಅಂತ ಹೇಳಿದ್ರೆ ಹೇಗೆ ಗೊತ್ತಾಗುದು ಮ್ಯಾಮ್ ಅವರ ಸ್ಕಿನ್ ಸೆನ್ಸಿಟಿವ್ ಅಂತ ಹೇಳಿ? ಒಂದು ಫಸ್ಟ್ ಅವರವರೇ ನೋಟಿಸ್ ಮಾಡಿರ್ತಾರೆ. ಅಂದ್ರೆ ಅರ್ಥ, ಏನಾದ್ರೂ ಹಾಕಿದ ಕೂಡಲೇ ಇಮಿಡಿಯೇಟ್ಲಿ ಒಂದು ಉರಿ ಆಗೋದು, ಇದರ ಹಾಕಿದ ಮಾರನೇ ದಿವಸ ಎದ್ದು ನೋಡಿದಾಗ ಚರ್ಮ ಕೆಂಪಾಗಿ ಕಾಣುವುದು, ಅಥವಾ ತುರಿಕೆ ಬರುವುದು, ಅಥವಾ ಕ್ರೀಮ್ ಯೂಸೇ ಮಾಡಬಾರ್ದು ಅಂತ. ಒಂದು ಸಲ ನಿಮ್ಮ ಚರ್ಮದಲ್ಲಿ ನಿಮಗೆ ಆ ಸೂಚನೆ ಕೊಟ್ರೆ ಅದು ಬುದ್ಧಿವಂತಿಕೆಯಿಂದ ಅದನ್ನ ತಡೆಗಟ್ಟುವುದೇ ಒಳ್ಳೇದು. ಇಲ್ಲದಿದ್ರೆ ಅದು ಹಾಗೆ ತೋರಿಸಿದ ನಂತರ ಸಹ ನಾವು ಅದನ್ನು ಮುಂದುವರಿಸಿದ್ರೆ ಮತ್ತೆ ಅದು ಹೋಗಿ ನಿಮಗೆ ಕಪ್ಪು ಕಲೆಯಾಗಿ ಪರಿವರ್ತಿಸಬಹುದು, ಆಮೇಲೆ ಡಾಕ್ಟರ್ ಹತ್ರ ಹೋಗೋ ಪರಿಸ್ಥಿತಿ ಬರ್ಬೋದು. ಈಗ ಡಾಕ್ಟರ್, ಈ ಆಹಾರ ಪದಾರ್ಥಗಳು ಸಹ ನಮ್ಮ ಚರ್ಮದ ಸಂರಕ್ಷಣೆಯಲ್ಲಿ ಬಹಳಷ್ಟು ಮುಖ್ಯವಾದ ಪಾತ್ರವನ್ನ ವಹಿಸ್ತದೆ. ಯಾವ ರೀತಿಯ ಆಹಾರಗಳನ್ನ ಸೇವಿಸಬೇಕು ಅಂತ? ನೋಡಿ, ನಮ್ಮ ದೇಹದೊಳಗಿನ ಭಿನ್ನ ಅಂಗಗಳು
ಹಲವಾರು ರಾಸಾಯನಿಕಗಳ ಮೂಲಕ ಕೆಲಸಗಳನ್ನು ನೆರವೇರಿಸುತ್ತದೆ. ಈ ರಾಸಾಯನಿಕಗಳು ನಾವು ಹಾರ್ಮೋನ್ಸು, ಸೈಟೋಕೈನ್ಸು, ಕೀಮೋಕೈನ್ಸು, ಗ್ರೋತ್ ಫ್ಯಾಕ್ಟರ್ಸ್ ಇತ್ಯಾದಿ ಎಂದು ವರ್ಣಿಸುತ್ತೇವೆ. ಇವು ಎಲ್ಲವೂ ಸರಿಯಾದ ಪ್ರಮಾಣದಲ್ಲಿ ಉತ್ಪತ್ತಿಯಾಗಿ ಸಮತೋಲನದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದರೆ ಕಾಯಿಲೆಗಳನ್ನು ಹತೋಟಿಯಲ್ಲಿರುವುದು ಸಾಧ್ಯ. ಆದರೆ ಈಗಿನ ನಮ್ಮ ಜೀವನ ಶೈಲಿ ಮತ್ತು ಆಹಾರ ಸೇವನೆಯ ಕ್ರಮದಿಂದ ಈ ಸಮತೋಲನ ತಪ್ಪುವುದರಿಂದ ಕಾಯಿಲೆಗಳಿಗೆ ತುತ್ತಾಗುತ್ತೇವೆ. ಹೆಚ್ಚಾಗಿ ಇವಾಗ ನಾವು ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ಫ್ಯಾಟ್ ಅಂತ ನಾವು ಅದನ್ನ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೇವೆ. ಇದು ನಮ್ಮ ದಿನನಿತ್ಯ ನಮ್ಮ ಆಹಾರದಲ್ಲಿ ಅಗತ್ಯ ಉಂಟು. ಈಗ ನಾವು ನಮ್ಮಲ್ಲಿ ಕಾರ್ಬೋಹೈಡ್ರೇಟ್ಸ್ ನಾವೆಲ್ಲರೂ ಅಗತ್ಯಕ್ಕಿಂತ ಜಾಸ್ತಿ ಸೇವಿಸ್ತೇವೆ. ಅದು ನಮಗೆ ಸೇವಿಸುವಂತೆ ಮಾಡುತ್ತದೆ. ಅದು ರುಚಿ ಜಾಸ್ತಿ, ಅದರಿಂದ ನಮಗೆ ಆನಂದ ಸಿಕ್ಕುದು. ಸೊ ಅದನ್ನು ನಾವು ಜಾಸ್ತಿ, ಅದು ಮತ್ತೆ ಅವೈಲಬಿಲಿಟಿನೂ ಅದೇ ಎಲ್ಲ ಕಡೆಯಲ್ಲಿ ಇರುವುದು ಅದುವೇ. ಕಾರ್ಬೋಹೈಡ್ರೇಟ್ಸ್ ನಾವು ಲೆಕ್ಕಕ್ಕಿಂತ ಜಾಸ್ತಿ ಸೇವಿಸ್ತೇವೆ. ಇದೇ ಕಾರ್ಬೋಹೈಡ್ರೇಟ್ ಸೇವಿಸುವ ಕಾರಣ ನಮ್ಮ ದೇಹದೊಳಗೆ ಉರಿ ಊತ ಅಂತ ಹೇಳುವಂಥದ್ದು ಉತ್ಪತ್ತಿ ಆಗ್ತದೆ. ಈ ಉರಿ ಊತದಿಂದವೇ ನಾವು ಇನ್ಫ್ಲಮೇಷನ್ ಅಂತ ಹೇಳ್ತೇವೆ. ಇದರಿಂದವೇ ಸಾಮಾನ್ಯವಾಗಿ ಎಲ್ಲ ಕಾಯಿಲೆಗಳಿಗೆ ಮೂಲ ಈ ಇನ್ಫ್ಲಮೇಷನ್. ಸೊ ಇದು ಮುಖ್ಯವಾಗಿ ಆಗುವುದು ನಮ್ಮಲ್ಲಿ ನಾವು ಸೇವಿಸುವ ಕಾರ್ಬೋಹೈಡ್ರೇಟ್ಸ್ನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸುವ ಕಾರಣ. ಸೊ ನಾವು ಅದನ್ನು ಕಾರ್ಬೋಹೈಡ್ರೇಟ್ಸ್ ಅನ್ನು ಮಾಡ್ರೇಟ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ನಾವು ಪ್ರಾಮುಖ್ಯತೆ ಕೊಡಬೇಕಾದದ್ದು ಪ್ರೋಟೀನ್. ಈಗ ನಮ್ಮ ದೇಹದಲ್ಲಿ ಪ್ರೋಟೀನ್ ಅಂದರೆ ನಮ್ಮದೊಂದು ಬಿಲ್ಡಿಂಗ್ ಬ್ಲಾಕ್ ಅಂತ ಹೇಳಿದಾಗ, ಕೂದಲು ಪ್ರೋಟೀನ್, ಬೋನು ಪ್ರೋಟೀನ್, ಸ್ಕಿನ್ ಪ್ರೋಟೀನ್. ಸ್ಕಿನ್ನ ಮೇಲ್ಪರೆಯಲ್ಲಿ ಪ್ರೋಟೀನ್ ಬ್ರೇಕ್ ಡೌನ್ ಆದಾಗಲೇ ನಮಗೆ ನ್ಯಾಚುರಲ್ ಮಾಯಿಶ್ಚರೈಸಿಂಗ್ ಫ್ಯಾಕ್ಟರ್ಸ್ ಬರೋದು. ಸೊ ಈ ಪ್ರೋಟೀನ್ ಅಗತ್ಯ ಉಂಟು. ಸೊ ನಾವು ದಿನನಿತ್ಯ ನಮ್ಮ ಆಹಾರದಲ್ಲಿ ಪ್ರೋಟೀನ್ ಅಂಶ ಸೇವಿಸುವುದನ್ನು ಹೆಚ್ಚಿಸಬೇಕು. ಅದು ಅಲ್ಲದೆ ಈಗ ನಾವು ಫ್ಯಾಟ್ ಫೋಬಿಯಾ ಅಂದರೆ ಫ್ಯಾಟ್ ಅಂತ ಹೇಳಿದ್ರೆ ಭಯಾನಕ ಹುಟ್ಟಿಸುವಂತಾಗಿದೆ. ನಾವು ತಿಳ್ಕೊಂಡಿರೋ ಹಾಗೆ ನಾವು ಕೊಬ್ಬು ತಿಂದು ಕೊಬ್ಬು ಬಂದಿರೋದು ಅಂತೇಳಿ. ಆ್ಯಕ್ಚುಲಿ ಈ ಕೊಬ್ಬು ಹೇಳುವಂಥದ್ದು ನಿಜವಾಗಿ ನಮ್ಮ ಬಾಡಿಯಲ್ಲಿರುವ ಎಲ್ಲ ಹಾರ್ಮೋನ್ಸ್ಗಳು ಅದರ ಮೂಲ ಒಂದು ರಾಸಾಯನಿಕವೇ ಕೊಬ್ಬು. ಅದಕ್ಕೆ ನಾವು ಕೊಲೆಸ್ಟ್ರಾಲ್ ಅಂತ ಹೇಳ್ತೇವೆ. ಸೊ ಈ ಕೊಲೆಸ್ಟ್ರಾಲ್ ಹೇಳುವಂಥದ್ದು ನಮಗೆ ಎಲ್ಲರಿಗೂ ಅದನ್ನು ಹೆದರಿಕೆ ಹುಟ್ಟಿಸುವಂತಾಗಿದೆ. ಆದರೆ ನಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗುವ ಎಲ್ಲ ಹಾರ್ಮೋನ್ಸು, ಇನ್ಫ್ಯಾಕ್ಟ್ ನಮ್ಮ ಬಾಡಿಯಲ್ಲಿ ಉತ್ಪತ್ತಿ ಆಗುವ ವಿಟಮಿನ್ ಡಿಗೆ ಸಹ ಕೊಲೆಸ್ಟ್ರಾಲ್ ಅಗತ್ಯ ಉಂಟು. ಸೊ ಇದರಲ್ಲಿ ಕೊಲೆಸ್ಟ್ರಾಲ್ ಹೇಳುವಂಥದ್ದು ನಾವು ಹೆದರಿಕೊಂಡು ಫ್ಯಾಟನ್ನು ಪೂರ ತ್ಯಜಿಸುವ ಅಗತ್ಯ ಇಲ್ಲ. ನಮಗೆ ಒಳ್ಳೆಯ ಅಂಶದ ಫ್ಯಾಟ್ ಬೇಕಾಗ್ತದೆ. ಈ ಒಳ್ಳೆಯ ಅಂಶ ಫ್ಯಾಟ್ ಹೇಳುವಂಥದ್ದು ಈ ನಮ್ಮಲ್ಲಿ ತೆಂಗಿನಕಾಯಿ, ತೆಂಗಿನ ಎಣ್ಣೆ, ಕೆಲವು ಬೀಜಗಳು, ಮೀನು, ಇದೆಲ್ಲ ಒಳ್ಳೆಯ ಫ್ಯಾಟ್ ಹೇಳ್ತೇವೆ. ಪ್ರೋಟೀನಿಗೆ ನಾವು ಎಗ್, ಚಿಕನ್ನು, ಆಮೇಲೆ ಬೇಳೆಕಾಳುಗಳು ನಮ್ಮ ಆಹಾರದಲ್ಲಿ ಇದು ಎಷ್ಟು ಪ್ರಮಾಣದಲ್ಲಿ ನಾವು ಸೇವಿಸ್ತೇವೆ ಅಂತ ನಾವು ದಿನ ಸೇವಿಸ್ತೇವೆ ಇದ್ದವ ಅಂತ ನೋಡಬೇಕಾಗ್ತದೆ. ಸೊ ಇದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸಿಗೆ. ಇನ್ನು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಹೇಳುವಂಥದ್ದು ನಮ್ಮಲ್ಲಿ ವಿಟಮಿನ್ಸ್, ಮಿನರಲ್ಸ್, ಫೈಬರ್ಸ್ ಹೇಳುವಂಥದ್ದು ಅದು ಹೆಚ್ಚಾಗಿ ನಮಗೆ ದೊರಕೋದು ತರಕಾರಿಯಲ್ಲಿ. ಹಣ್ಣು ತರಕಾರಿ ಅಂತ ಹೇಳ್ತಾರೆ, ಬಟ್ ಈಗ ನಾನು ಅದಕ್ಕೆ ತರಕಾರಿ ಮುಖ್ಯವಾಗಿ ಸೇವಿಸಲಿಕ್ಕೆ ಹೇಳ್ತೇನೆ. ಯಾಕಂದ್ರೆ ಹಣ್ಣು ಹೇಳುವಂಥದ್ದು ಅದು ಸಹ ನಮ್ಮ ದೇಹದಲ್ಲಿ ಉರಿಯೂತ, ಇನ್ಫ್ಲಮೇಷನ್ಗೆ ಕಾರಣವಾಗಿರುತ್ತದೆ. ಸೊ ಆದ ಕಾರಣ ಈ ಎಲ್ಲ ಒಂದು ಒಳ್ಳೆಯ ಅಂಶ ಇರುವಂಥದ್ದು ತರಕಾರಿಯನ್ನು ಸೇವಿಸಬೇಕು. ಹಣ್ಣನ್ನು ಮಾಡ್ರೇಟ್ ಮಾಡಬೇಕು. ಮಾಡ್ರೇಟ್ ಅಂದರೆ ಅತಿ ಒಂದು ಕಮ್ಮಿ ಪ್ರಮಾಣದಲ್ಲಿ ತಗೊಂಡ್ರೆ ಒಳ್ಳೆಯದು. ತರಕಾರಿಯನ್ನು ತುಂಬ ಸೇವಿಸಬೇಕಾಗ್ತದೆ. ಸೊ ಈ ಜನರಲ್ ಆಗಿ ತರಕಾರಿ, ಮೀನು, ಮೊಟ್ಟೆ, ಕೋಳಿ, ಮತ್ತೆ ಅಕ್ಕಿ, ಗೋಧಿ, ರಾಗಿ, ಹೋಲ್ ಗ್ರೇನ್ಸ್ ಅಂತ ನಾವು ಹೇಳ್ತೇವೆ, ಮತ್ತೆ ತರಕಾರಿಗಳು. ಮೊದಲಿನವರೆಲ್ಲ ಇದನ್ನೇ ತಿಂದುಕೊಂಡು ಬದುಕಿಕೊಂಡಿದ್ದವರು. ಈಗ ನಮ್ಮಲ್ಲಿ ಲಘು ಉಪಹಾರ, ಫಾಸ್ಟ್ ಫುಡ್ ಹೇಳುವಂಥದ್ದು, ಮೈದಾ, ಕಾರ್ನ್ ಪ್ರಾಡಕ್ಟ್ಸ್, ಮತ್ತೆ ಪ್ಯಾಕೇಜ್ಡ್ ಪ್ರಾಸೆಸ್ಡ್ ಫುಡ್ ಎಲ್ಲ ಟೇಸ್ಟಿಯಾಗಿರ್ತದೆ. ಅದು ತಿಂದು ರುಚಿ ಹಿಡಿದ ಕಾರಣ ಮೊದಲಿನಿಂದ ತಿಂದುಕೊಂಡು ಬಂದ ಟ್ರೆಡಿಷನಲ್ ಫುಡ್ಡಿನ ಟೇಸ್ಟ್ ಜನರಲ್ಲಿ ಇವಾಗ ಹೋಗುವ ಒಂದು ಲಕ್ಷಣಗಳು ಕಂಡು ಬರ್ತಾ ಇದೆ. ಆದ ಕಾರಣ ಕಾಯಿಲೆಗಳು ಜಾಸ್ತಿ ಆಗಿದೆ. ಈಗ ವೈದ್ಯಕೀಯ ಕ್ಷೇತ್ರ ತುಂಬಾ ಮುಂದುವರೆದಿದೆ, ನಿಮ್ಗೆ ಗೊತ್ತಿದೆ. ಆದ್ರೂ ಕೆಲವರು ಸಮಸ್ಯೆಗಳೆಲ್ಲ ಇದ್ರೆ ಡಾಕ್ಟರ್ ಹತ್ರ ಹೋಗ್ಲಿಕ್ಕೆ ಇಷ್ಟಪಡುದಿಲ್ಲ. ಅದು ಕೊನೆಗೆ ಲಾಸ್ಟ್ಗೆ ಅಷ್ಟು ತಡ್ಕೊಳ್ಲಿಕ್ಕೆ ಆಗುದಿಲ್ಲ ಅಂತ ಆಗುವಾಗ ಹೋಗ್ತಾರೆ. ಅಂಥವ್ರಿಗೆ ಏನ್ ಹೇಳಲಿಕ್ಕೆ ನೀವು ಇಷ್ಟಪಡ್ತೀರಾ? ಈ ಪರ್ಟಿಕ್ಯುಲರ್ಲಿ ಚರ್ಮದ ಕಾಯಿಲೆಯಲ್ಲಿ ಕೆಲವರು ಬಾರದಿರ್ಲಿಕ್ಕೆ ಕಾರಣಗಳು ಸಹ ಉಂಟು. ಚರ್ಮ ರೋಗವನ್ನು ಒಂದು ಕಳಂಕ ಅಂತ ಕನ್ಸಿಡರ್ ಮಾಡ್ತಾರೆ. ಇನ್ನೊಂದು ನಾನು ನನ್ನ ದಿನನಿತ್ಯ ಪ್ರಾಕ್ಟೀಸ್ ಅಲ್ಲೇ ನೋಡ್ತೇನೆ, ಅವರು ಚರ್ಮ ರೋಗ ಇದ್ದರಲ್ಲಿ ಎಲ್ಲಾ ಚರ್ಮ ರೋಗ ಹರಡುವಿಕೆ ರೋಗ ಅಂತ ತಿಳಿದುಕೊಂಡಿರ್ತಾರೆ. ಸೊ ಅದು ಒಂಥರ ಅವರಿಗೆ ಹೇಳಿಕೊಳ್ಳಿಕ್ಕೂ ಭಯ ಆಗೋದು. ಓಕೆ, ಸೊ ಅದು ಅಲ್ಲದೆ ಕೆಲವೊಮ್ಮೆ ಏನಾಗ್ತದೆ, ಈ ನಮ್ಮ ಈ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸಸ್ ಇಂದಾಗಿ ಈಗ ಎಲ್ಲರೂ ಇನ್ಫ್ಲುಯೆನ್ಸರ್ಸ್ ಆಗಿ ಎಲ್ಲರೂ ಚರ್ಮ ಕಾಯಿಲೆಗೆ, ಚರ್ಮದ ವಿಷಯ ತಿಳಿಬೇಕಿದ್ರೆ ನಾವು 10-12 ವರ್ಷ ಓದಿ ತಿಳಿದಿದ್ದೆವು.
ಈಗ ನಿನ್ನೆ ಮೊನ್ನೆ ಬಂದವರು 10ನೇ ಕ್ಲಾಸು ಕಲ್ತವರು ಸಹ ಚರ್ಮದ ಬಗ್ಗೆ, ಆರೋಗ್ಯದ ಬಗ್ಗೆ, ಅದು ಅಲ್ಲದೆ ಚರ್ಮದ ಬಗ್ಗೆ ಹೌದು. ನಮಗೆ ಇನ್ಫಾರ್ಮೇಶನ್ ಕೊಡ್ತಾರೆ, ಇನ್ಫ್ಲುಯೆನ್ಸು ಮಾಡ್ತಾರೆ. ಸೊ ಇದರಿಂದಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಕಾಯಿಲೆ ಸ್ವಲ್ಪ ಮುಂದೆ ಹೋಗಿರ್ತದೆ. ಆಮೇಲೆ ತೀರಾ ಕಂಟ್ರೋಲ್ ಬಾರದಿದ್ದಾಗಲೇ ಓಡಿ ಬರ್ತಾರೆ. ಆವಾಗನು ನಮಗೂ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಕೊಡಬೇಕಾಗ್ತದೆ ಅವ್ರ ಕಾಯಿಲೆ ಗುಣಪಡಿಸಲಿಕ್ಕೆ. ಆದ ಕಾರಣ ಎಲ್ಲರೂ ಏನು ಮಾಡ್ಬೇಕು ಹೇಳಿದ್ರೆ ಗುಣಲಕ್ಷಣ, ನಾನು ಎಲ್ಲರಿಗೆ ಏನು ಹೇಳೋದು ಹೇಳಿದ್ರೆ ಚರ್ಮ ಹೇಳುವಂಥದ್ದು ತುಂಬ ಒಂದು ಬ್ಯೂಟಿಫಿಕೇಶನ್ ಆರ್ಗನ್ ಮಾತ್ರ ಅಲ್ಲ, ಇದು ತುಂಬ ವಿಷಯ ಹೇಳ್ತದೆ. ಆ್ಯಕ್ಚುಲಿ ಹೆಚ್ಚಿನ ಕಾಯಿಲೆಯಲ್ಲಿ ಒಳಗೆ ಆಗುವ ಕಾಯಿಲೆ 6 ರಿಂದ 2 ವರ್ಷದ ಅವಧಿಯಲ್ಲಿ ಚರ್ಮದಲ್ಲಿ ಫಸ್ಟ್ ಗುಣಲಕ್ಷಣಗಳನ್ನು ತೋರಿಸ್ತದೆ. ಸೊ ಈಗ ಫಾರ್ ಎಕ್ಸಾಂಪಲ್ ಡಯಾಬಿಟಿಸ್ ಆಗುವ ಮೊದಲು, ಸಕ್ಕರೆ ಕಾಯಿಲೆ ಬರೋ ಮೊದಲು ನಾವು ಚರ್ಮದಲ್ಲಿ ಕೆಲವು ಲಕ್ಷಣ ನೋಡ್ಬೋದು. ಈ ಕುತ್ತಿಗೆಯಲ್ಲಿ ಚರ್ಮ ಕಪ್ಪಾಗಿ ದಪ್ಪ ಆಗೋದಾಗ್ಲಿ, ಅತಿಯಾದ ಹೆಚ್ಚಿನ ಸಂಖ್ಯೆಯಲ್ಲಿ ಚರ್ಮದಲ್ಲಿ ಒಂದು ನೀವು ಕೆಡು ಅಂತ ಹೇಳ್ತೀರಿ, ಇದು ಅತಿಯಾದ ಸಂಖ್ಯೆಯಲ್ಲಿ ಕುತ್ತಿಗೆ ಕಣ್ಣ ಸುತ್ತಮುತ್ತ ಬೆಳೆದಿದ್ರೆ, ಅಥವಾ ನಿಮ್ಮ ತಲೆಯಲ್ಲಿ ಹೊಟ್ಟು ಹೇಳುವಂಥದ್ದು ಎಷ್ಟೇ ಮದ್ದು ಮಾಡಿದ್ರು ಸಹ ಕಮ್ಮಿ ಕಾಣದಿದ್ರೆ, ಅಥವಾ ನಿಮ್ಮ ದೇಹದಲ್ಲಿ ಆಗಾಗ ಕೆಲವು ಜಾಗದಲ್ಲಿ ಫಂಗಸ್ಸಿನ ಸೋಂಕಾಗಲಿ, ಬ್ಯಾಕ್ಟೀರಿಯಲ್ ಸೋಂಕಾಗಲಿ ಗಡಿ ಗಡಿ ಪದೇ ಪದೇಯಾಗಿ ಬಂದರೆ, ಇದೆಲ್ಲ ನಿಮಗೆ ಸೂಚನೆ ಕೊಡೋದು ಇದು ಒಳಗಿಂದ ಆಗುವ ಒಂದು ಪ್ರಾಬ್ಲಮ್. ಇದು ಒಂದಾ ಡಯಾಬಿಟಿಸ್ನ ದಾರಿಯಲ್ಲಿದ್ದೀರಿ, ಸಕ್ಕರೆ ಕಾಯಿಲೆ ದಾರಿಯಲ್ಲಿದ್ದೀರಿ ಅಂತ ಹೇಳುವಂಥ ಸೂಚನೆಗಳು ಚರ್ಮದಲ್ಲಿ ಕಂಡು ಬರ್ತದೆ. ಅದು ಅಲ್ಲದೆ ಸಾಮಾನ್ಯವಾಗಿ ನಾವು ಮೊಡವೆ ಹೇಳುವಂಥದ್ದು ಮೊದಲೆಲ್ಲ ನಾವು ಟೀನೇಜಲ್ಲಿ 13 ರಿಂದ 18 ವರ್ಷದ ಮಕ್ಕಳಲ್ಲಿ ನೋಡ್ತಿದ್ದೆವು. ಆವಾಗ ಅದು ಗ್ರೋತ್ ಸ್ಪರ್ಟ್ನ ಟೈಮಲ್ಲಿ ಹಾರ್ಮೋನ್ನ ವ್ಯತ್ಯಾಸದಿಂದಾಗಿ ಬರುವುದು ಅಂತ ನಾವೆಲ್ಲ ತಿಳಿದು ಹೆಚ್ಚಿನ ಮನೆಯಲ್ಲಿ ವಯಸ್ಸಾದರೂ ಅದನ್ನು ಚಿಂತೆ ಮಾಡಬೇಡ, ಅದು 18 ವರ್ಷ ಆದಮೇಲೆ ಕಡಿಮೆ ಆಗಿ ಹೋಗ್ತದೆ ಅಂತ ಹೇಳುವಂಥ ಒಂದು ವಾಡಿಕೆ ಒಂದು 50-60 ವರ್ಷದ ಮೊದಲು ಇತ್ತು. ಈಗ ನಾವು ಮೊಡವೆ ಹೇಳುವಂಥದ್ದು ಅದು 20, 25, 30, 35. ಸೊ ಇದನ್ನು ನಾವು ಸಿಂಪಲ್ ಮೊಡವೆ ಅಂತ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಇದು ಹೇಳುದು ನಮ್ಮ ದೇಹದೊಳಗಾಗುವ ಹಾರ್ಮೋನಿನ ಏರುಪೇರಿನ ಲಕ್ಷಣಗಳು ಅದು ಕಂಡು ಬರುದು. ಸೊ ಆವಾಗ ಏನಾಗ್ತದೆ, ನಮಗೆ ಅವರು ಅದನ್ನು ಮನೆ ಮದ್ದಲ್ಲೇ ಮಾಡಿಕೊಂಡು ಇನ್ನೂ ತಡ ಮಾಡಿ ಬರೋ ಮೊದಲು ಆದಷ್ಟು ಬೇಗ ಚರ್ಮರೋಗ ತಜ್ಞರ ಹತ್ರ ಹೋಗಿ ಅಥವಾ ಗೈನಕಾಲಜಿಸ್ಟ್ ಹತ್ರ ಹೋದಾಗ ಅವರು ಅದನ್ನು ಪರಿಶೀಲಿಸಿ, ಕೆಲವೊಮ್ಮೆ PCOD ಅಂತ ಹೇಳ್ತೇವೆ, ಇದು ಕಾಮನ್ ಆಗಿ ಇರುವಂಥದ್ದು. ಹುಡುಗಿಯರಲ್ಲಿ ಪಿಂಪಲ್ಸ್ ತೀವ್ರತೆಯಿಂದ ಬರ್ತಾ ಇದ್ರೆ 20-25 ವರ್ಷ ಮುಂದುವರಿತಾ ಇದ್ರೆ ಅದೊಂದು PCODಯ ಲಕ್ಷಣವಾಗಿರ್ತದೆ. ಸೊ ಈ PCOD ಇರುವ ಹುಡುಗಿಯರಲ್ಲಿ ಆಮೇಲೆ ಸರಿಯಾದ ವಯಸ್ಸಿಗೆ ಅದನ್ನು ನಾವು ಸರಿಪಡಿಸದಿದ್ರೆ ಆಮೇಲೆ ಮದುವೆ ಆದ ಮೇಲೆ ಮಕ್ಕಳಾಗೋದು ಲೇಟ್ ಆಗುವ ಸಾಧ್ಯತೆಗಳು ಇರ್ತದೆ. ಸೊ ಇದು ಈಗ ನೀವು ನೋಡ್ಬೇಕಾದ್ರೆ ನೀವು ಮುಖದಲ್ಲಿ ಮೊಡವೆ ಬಿದ್ದ ಕೂಡಲೇ ಸಿಂಪಲ್ ಮೊಡವೆ ಅಂತ ತಿಳಿದಿರ್ಬೋದು. ಬಟ್ ಇದೇ ಮೊಡವೆ ನಮಗೆ ಕೊಡುವ ಮೆಸೇಜ್ ಅಂದ್ರೆ ಇದು ಒಳಗೆ ಹಾರ್ಮೋನಿನ ಏರುಪೇರು ಇದ್ದ ಕಾರಣ ನಿಮಗೆ ಮೊಡವೆ ಮುಂದುವರಿತಾ ಉಂಟು ಅಂತ ಲೆಕ್ಕ. ಡಾಕ್ಟರ್, ಈಗ ಈ ಬ್ಯೂಟಿ ಪಾರ್ಲರ್, ಆ ಪಾರ್ಲರ್ ಅಲ್ಲಿ ಈಗ ಫೇಶಿಯಲ್ ಮಾಡಿಸ್ತಾರೆ, ಸ್ಕ್ರಬ್, ಕ್ಲೀನ್ ಅಪ್ ಏನೆಲ್ಲ ಮಾಡಿಸ್ತಾರೆ ಮುಖಕ್ಕೆ, ಇದು ಎಷ್ಟು ಸುರಕ್ಷಿತ ಅಂತ ಹೇಳ್ತೀರಾ ನೀವು? ಈಗ ನಾನು ಹೇಳೋದ ಪ್ರಕಾರ ಈ ಬ್ಯೂಟಿ ಪಾರ್ಲರ್ ಟ್ರೀಟ್ಮೆಂಟಲ್ಲಿ ಇವಾಗ ಕಾಮನ್ ಆಗಿ ಹೋಗೋದು ಥ್ರೆಡ್ಡಿಂಗಿಗೆ, ಅನ್ವಾಂಟೆಡ್ ಕೂದಲನ್ನು ತೆಗೆಸ್ಲಿಕ್ಕೆ, ವ್ಯಾಕ್ಸಿಂಗ್. ಈ ಸ್ಕ್ರಬ್ ಹೇಳುವಂಥದ್ದು ಅದು ಫ್ರೀಕ್ವೆಂಟ್ಲಿ ನಾವು ಅದಕ್ಕೆ ಹೋಗಬಾರ್ದು. ಯಾಕೆಂದರೆ ಸ್ಕ್ರಬ್ ಮಾಡಿದ ಕೂಡಲೇ ಹೆಚ್ಚಾಗಿ ಈ ಬ್ಯೂಟಿ ಪಾರ್ಲರ್ನವರ ಅಭಿಪ್ರಾಯ ಅಂತ ಹೇಳಿದ್ರೆ ಮೇಲ್ಪರೆದು ಚರ್ಮ ಡೆಡ್ ಸ್ಕಿನ್ ಅಂತ ಹೇಳ್ತಾರೆ. ಇದು ಸ್ಕಿನ್ ಡೆಡ್ ಅಲ್ಲ, ಸ್ಕಿನ್ನಿಗೆ ಜೀವ ಉಂಟು. ಈಗ ನಾನು ಹೀಗೆ ಮುಟ್ಟಿದ ಕೂಡಲೇ ನನಗೆ ಸ್ಪರ್ಶ ಗೊತ್ತಾಗ್ತದೆ ಅಂದ್ರೆ ಅರ್ಥ ಸ್ಕಿನ್ನಿಗೆ ಜೀವ ಉಂಟು, ಅದು ಡೆಡ್ ಅಂತ ಲೆಕ್ಕ ಅಲ್ಲ. ಆದರೆ ಅದು ಏನು ತಿಳಿದಿರ್ಬೇಕು, ನಮ್ಮ ಮೇಲ್ಪರೆಯ ಸ್ಕಿನ್ ಇದು ಲೇಯರ್, ಅದು ನಾವು ಹೇಳುವಂಥ ಕಾರ್ನಿಯೋಸೈಟ್ಸ್ ಅಂತ ಹೇಳುವಂಥ, ಅದರಲ್ಲಿ ನ್ಯೂಕ್ಲಿಯಸ್ ಅಂತ ಇರುವುದಿಲ್ಲ. ಸೊ ನ್ಯೂಕ್ಲಿಯಸ್ ಅಂತ ಇರದ ಕಾರಣ ಅಲ್ಲಿ ನಮಗೆ ಅದರಲ್ಲಿ ಏನಂತ ಹೇಳಿದರೆ ಈ ಲೈವ್ಲಿ ಆಕ್ಷನ್ಸ್ ಏನೂ ಆಗುದಿಲ್ಲ, ಬಟ್ ಅದು ಸ್ಪರ್ಶವನ್ನು ಕನ್ವೆ ಮಾಡ್ತದೆ. ಸೊ ಇವಾಗ ನಾವು ಸ್ಕ್ರಬ್ ಮಾಡಬೇಕಾದ್ರೆ ಸ್ಕಿನ್ ಅನ್ನು ಒತ್ತಿ ಒತ್ತಿ ರಬ್ ಮಾಡಿದಾಗ ಆ ಟಚ್ ಹೇಳುವಂಥದ್ದು, ಫ್ರಿಕ್ಷನ್ ಹೇಳುವಂಥದ್ದು ನರ್ವ್ಸ್ನ ಮೂಲಕ ಒಳಗೆ ಹೋದಾಗ ಅದು ನಮ್ಮ ಚರ್ಮದಲ್ಲಿ ಕೆಲವು ಏರುಪೇರು ಇನ್ಫ್ಲಮೇಷನ್ ಕಾಸ್ ಮಾಡ್ತದೆ. ಸೊ ಇಮಿಡಿಯೇಟ್ಲಿ ಫಸ್ಟ್ ಸಲ ಮಾಡಿದಾಗ ಅವರ ಚರ್ಮದಲ್ಲಿ ತೊಂದರೆ ಆಗದಿರ್ಬೋದು, ಬಟ್ ಅದನ್ನೇ ಪದೇ ಪದೇಯಾಗಿ ನೀವು ವೆರಿ ಫ್ರೀಕ್ವೆಂಟ್ಲಿ ಮಾಡ್ತಾ ಇದ್ರೆ ಕ್ರಮೇಣ ಏನಾಗ್ತದೆ, ನಿಮ್ಮ ಚರ್ಮವೇ ದಪ್ಪ ಆಗ್ತಾ ಹೋಗ್ತದೆ ಆಸ್ ಅ ಡಿಫೆನ್ಸ್ ಅಂತ. ಸೊ ಅದಕ್ಕೆ ನೀವು ಆ ಸ್ಕ್ರಬ್ ಹೇಳುವಂಥದ್ದು ನಾನು ಟೋಟಲಿ ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತೇನೆ ಪೇಷಂಟ್. ಇಟ್ಸ್ ನಾಟ್ ಎ ಗುಡ್ ಥಿಂಗ್ ಟು ಡೂ ಎಟ್ ಆಲ್ ಅಂತ. ಆಮೇಲೆ ಕೆಲವೊಮ್ಮೆ ಕೆಲವರು ಪ್ಯಾಕ್ಸ್ ಹಾಕ್ತಾರೆ. ಆ ಪ್ಯಾಕ್ಸ್ ಹಾಕಿದಾಗ ಅದು ನಿಮ್ಮ ಸ್ಕಿನ್ನಿಗೆ ಸ್ವಲ್ಪ ತೇವಾಂಶ ಕೊಟ್ಟು ಒಂದು ಫೇಶಿಯಲ್ ಮಾಡಿದ 4 ರಿಂದ 5 ದಿವಸ ನಿಮಗೆ ಸ್ವಲ್ಪ ಫೀಲ್ ಗುಡ್ ಫ್ಯಾಕ್ಟರ್ ಸಿಗ್ತದೆ. ಓಕೆ, ಸೊ ಇದು ಸಹ ಅಷ್ಟೇ.
ಇದು ಫ್ರೀಕ್ವೆಂಟ್ ಆಗಿ ಮಾಡ್ಲಿಕ್ಕೆ ಆಗುದಿಲ್ಲ. ನೀವು ವೆರಿ ಫ್ರೀಕ್ವೆಂಟ್ಲಿ ಮಾತಾಡಿದ್ರೆ ಇದೇ ನಿಮ್ಮ ತೇವಾಂಶ ಪಿಂಪಲ್ ಟೆಂಡೆನ್ಸಿ ಇರುವವರಿಗೆ, ಎಣ್ಣೆ ಗ್ರಂಥಿ ಹೈಪರ್ ಇರುವವರಿಗೆ ಅದರಿಂದ ಮೊಡವೆ ಬರುವ ಸಾಧ್ಯತೆಗಳಿರುತ್ತೆ. ಮೊಡವೆ ಬರ್ಬೋದು ಅಥವಾ ಮೊಡವೆ ಜಾಸ್ತಿ ಆಗ್ಬೋದು. ಸೊ ಅಂಥವ್ರು ಸಹ ಸ್ವಲ್ಪ ಫೇಶಿಯಲ್ ಮಾಡಬೇಕಾದ್ರೆ ಜಾಗೃತೆ ವಹಿಸ್ಬೇಕಾಗ್ತದೆ. ಮತ್ತು ಅದು ಅಲ್ಲದೆ ಈಗ ಏನಾಗಿದೆ ಅಂದರೆ ಈ ಫೇಶಿಯಲ್ ಬ್ಯೂಟಿ ಪಾರ್ಲರ್ ಟ್ರೀಟ್ಮೆಂಟಲ್ಲಿ ಕೆಲವು ಹರ್ಬಲ್ ಪ್ರಾಡಕ್ಟ್ಸ್ ಗಿಡಮೂಲಿಕೆಗಳನ್ನೆಲ್ಲ ಉಪಯೋಗ ಮಾಡ್ತಾರೆ. ಸೊ ಈ ಅಲರ್ಜಿ ಇರುವವರಲ್ಲಿ ಗಿಡಮೂಲಿಕೆಗಳಿಂದಾಗಿ ಅವರ ಸ್ಕಿನ್ ಸೆನ್ಸಿಟೈಸ್ ಆದಾಗ ಆಮೇಲೆ ಕ್ರಮೇಣ ಅವರಿಗೆ ಯಾವ ಗಿಡಮೂಲಿಕೆಯಿಂದ ಅವರಿಗೆ ಸೆನ್ಸಿಟೈಸ್ ಆಗಿದೆ ಅದೇ ಸೆನ್ಸಿಟೈಸ್ ಅಲರ್ಜಿಯಿಂದ ಮತ್ತೆ ಅವರಿಗೆ ಅದೇ ಆಹಾರದಲ್ಲಿ ತಿಂದಾಗ ತುರಿಕೆ ಬಂದರೆ ಅದು ಮುಖದಲ್ಲಿ ಅಲ್ಲದೆ ಬೇರೆ ಅಂಗದಲ್ಲಿ ಸಹ ತುರಿಕೆ ಬರುವ ಸಾಧ್ಯತೆ ಇರ್ತದೆ. ಸೊ ಅದಕ್ಕೆ ಹೆಚ್ಚಾಗಿ ಹರ್ಬಲ್ ಪ್ರಾಡಕ್ಟ್ಸನ್ನು ಕೆಲವು ಪರ್ಟಿಕ್ಯುಲರ್ಲಿ ನಾವು ಈಗ ಒಂದು ಬ್ಯೂಟಿ ಪಾರ್ಲರ್ ಬ್ಯೂಟಿಷಿಯನ್ಸ್ ಅವರು ಮಾಡುವ ಸರ್ವಿಸಸ್ ಎಲ್ಲ ಮಾಡ್ಬೋದು. ಬಟ್ ಪ್ರತಿಯೊಂದು ಕ್ಲೈಂಟ್ ತಗೊಳ್ಳೋ ಮೊದಲು ಅವ್ರಿಗೆ ಕೆಲವೆಲ್ಲ ಪ್ರಶ್ನೆಗಳು ಕೇಳಿದ್ರೆ ಒಳ್ಳೇದು. ನಿಮ್ಮ ಫ್ಯಾಮಿಲಿಯಲ್ಲಿ ಅಲರ್ಜಿ ಹಿನ್ನೆಲೆ ಉಂಟಾ, ಮೊಡವೆದ ಬ್ರೇಕ್ಔಟ್ ಇತ್ತಾ, ಅಥವಾ ನಿಮಗೆ ಫ್ಯಾಮಿಲಿಯಲ್ಲಿ ಅಥವಾ ನಿಮಗೆ ಬೇರೆ ಎಲ್ಲಿಯಾದರೂ ಚರ್ಮದ ಕಾಯಿಲೆ ಉಂಟಾ ಅಂತ ಎಲ್ಲ ತಿಳಿದ್ರೆ ಅವ್ರಿಗೆ ಗೊತ್ತಾಗ್ತದೆ. ಇಂಥವರಿಗೆ ಮಾಡಬೇಕಾದ್ರೆ ಸ್ವಲ್ಪ ಕೆಲವು ವಿಷಯನ್ನು ಜಾಗೃತೆಯಲ್ಲಿ ಮಾಡಬೇಕಾಗ್ತದೆ. ಒಳ್ಳೆ ಮಾಹಿತಿ ಮ್ಯಾಮ್. ಡಾಕ್ಟ್ರಿ, ಈಗ ನನ್ನ ಮುಂದಿನ ಪ್ರಶ್ನೆ ಏನು ಹೇಳಿದರೆ, ಈಗ ಸನ್ಸ್ಕ್ರೀನ್ ಯೂಸ್ ಮಾಡಲಿಕ್ಕೆ ಹೇಳ್ತಾರೆ. ಈಗ ಬಿಸಿಲಿಗೆ ಹೋದಾಗ, ಈ ಧೂಳಿಗೆಲ್ಲ ಹೋದಾಗ ಸನ್ಸ್ಕ್ರೀನ್ ಯೂಸ್ ಮಾಡಿದರೆ ಒಳ್ಳೆಯದು, ಅದು ಚರ್ಮ ಸುರಕ್ಷಿತವಾಗಿರ್ತದೆ ಅಂತ. ಈಗ ನೀವು ಹೇಳಿ, ಈಗ ನಿಮ್ಮ ಪ್ರಕಾರ ಈ ಸನ್ಸ್ಕ್ರೀನ್ ಎಲ್ಲ ಎಷ್ಟು ಸೇಫ್? ನಿಜವಾಗಿ ಹೇಳಿದರೆ ಈ ಸನ್ಸ್ಕ್ರೀನ್ ಮತ್ತು ವಿಟಮಿನ್ ಡಿ ಹೇಳುವಂಥದ್ದು ಒಂದು ಚರ್ಚಾಸ್ಪದದ ವಿಷಯ ಇದು. ನಿಜ ಹೇಳಬೇಕಿದ್ರೆ ನಮಗೆ ಸೂರ್ಯನ ಬೆಳಕಿನ ಕಿರಣದಲ್ಲಿ ಅಲ್ಟ್ರಾವೈಲೆಟ್ ರೇಸ್ ಅಂತ ಒಂದು ಕಿರಣಗಳುಂಟು. ಈ ಕಿರಣದಲ್ಲಿ ಎ ಮತ್ತು ಬಿ ಅಂತ ಉಂಟು. ನಮಗೆ ವಿಟಮಿನ್ ಡಿ ಉತ್ಪತ್ತಿಗೆ ಬಿ ಕಿರಣ ಅಗತ್ಯ ಉಂಟು. ಈ ಬಿ ಕಿರಣ ಹೇಳುವಂಥದ್ದು ಬೆಳಿಗ್ಗೆ ಸೂರ್ಯ ಉದಯ ಆಗುವುದರಿಂದ ಎ ಮತ್ತು ಬಿ ಕಿರಣ ಎರಡು ಜೊತೆಯಾಗಿ ಸೂರ್ಯನ ಬೆಳಕಿನಲ್ಲಿ ಇರ್ತದೆ. ಬಟ್ ಈ ಬಿ ಕಿರಣ ಹೇಳುವಂಥದ್ದು ಬೆಳಿಗ್ಗೆ 11 ಗಂಟೆಯಿಂದ 2 ಗಂಟೆಯಲ್ಲಿ ಅದರ ಪ್ರಮಾಣ ಜಾಸ್ತಿ ಇರ್ತದೆ. ಸೊ ನಮಗೆ ವಿಟಮಿನ್ ಡಿ ಉತ್ಪತ್ತಿಗೆ ಬೇಕಾಗಿರುವ ಕಿರಣ ಬಿ. ಸೊ ನಾವು ಆ ಟೈಮಲ್ಲಿ 11ರಿಂದ 2 ಗಂಟೆಯಲ್ಲಿ 5ರಿಂದ 15 ನಿಮಿಷ ಅಂಗದ ಯಾವುದೇ ಭಾಗವನ್ನು ತೋರಿಸಿದ್ರೂ ಸಹ ನಮಗೆ ವಿಟಮಿನ್ ಡಿ ಉತ್ಪತ್ತಿ ಆಗ್ತದೆ. ಸೊ ಅದು ನಾವು ಗಂಟೆಗಟ್ಟಲೆ ನಿಲ್ಲುವ ಅವಶ್ಯಕತೆ ಇಲ್ಲ. ಇದು ಯಾಕೆ ಅಂತ ಹೇಳಿದ್ರೆ ಇದೇ ವಿಟಮಿನ್ UVB ಹೇಳುವಂಥದ್ದು ನಮಗೆ ಸನ್ ಬರ್ನಿಗೂ ಕಾರಣ, ಸ್ಕಿನ್ನಲ್ಲಿ ಬರುವ ಕ್ಯಾನ್ಸರ್ಗಳಿಗೂ ಕಾರಣ. ಸೊ ಅದ ಕಾರಣ ನಮಗೆ ವಿಟಮಿನ್ ಡಿ ಬೇಕು ಅಂತ ಹೇಳ್ಕೊಂಡು ನಾವು ಅತಿಯಾಗಿ ಸೂರ್ಯನ ಕಿರಣದ ಕೆಳಗೆ ಇದ್ದರೆ ನಮಗೆ ಅದರಿಂದ ಒಂದು ವಿಟಮಿನ್ ಡಿ ಹೇಳುವಂಥದ್ದು ಆಟೋ ಡಿಗ್ರೇಡ್ ಆಗ್ತದೆ. ಟೂ ಮಚ್ ಇಸ್ ಟೂ ಗುಡ್ ಅಂತ ಲೆಕ್ಕ ಅಲ್ಲ. ಅದು ಅಲ್ಲದೆ ನಮ್ಮನ್ನು ಬೇರೆ ತೊಂದರೆಗಳಿಗೆ ನಾವು ಅವಕಾಶ ಮಾಡಿಕೊಟ್ಟಾಗೆ ಆಗ್ತದೆ. ಬೇರೆ ತೊಂದರೆಗಳಿಗೆ, ಸನ್ಬರ್ನ್ ಆಗಲಿ, ಕ್ಯಾನ್ಸರ್ಗಳಿಗಾಗಿ. ಇನ್ನು ಹೇಳುವಂಥದ್ದು ಹೆಚ್ಚಾಗಿ ನಾವು ನಮ್ಮಲ್ಲಿ ಕಂಡು ಬಂದ ಮೇನ್ ಸನ್ಸ್ಕ್ರೀನ್ ಹಾಕಲಿಕ್ಕೆ ಉದ್ದೇಶ ಅಂದರೆ ರಿಂಕ್ಲಿಂಗ್ ಕಡಿಮೆ ಮಾಡಲಿಕ್ಕೆ, ಪಿಗ್ಮೆಂಟೇಷನ್ ಕಮ್ಮಿ. ಈ ರಿಂಕ್ಲಿಂಗ್ ಮತ್ತು ಪಿಗ್ಮೆಂಟೇಷನ್ ಅಂದರೆ ನೆರಿಗೆಗಳು ಮತ್ತು ಪಿಗ್ಮೆಂಟೇಷನ್ ಹೇಳುವಂಥದ್ದು ಹೆಚ್ಚಾಗಿ ಆಗೋದು UVA ಇಂದ, ಅಲ್ಟ್ರಾವೈಲೆಟ್ ಎ. ಅದು ಬೆಳಿಗ್ಗೆಯಿಂದ ಪ್ರಮಾಣದಲ್ಲಿ ಇರ್ತದೆ, ಮಧ್ಯಾಹ್ನದಲ್ಲಿ ಜಾಸ್ತಿ ಆಗ್ತದೆ. ಸೊ ಅದು ಮೇಲಿಂದ ಕೆಳಗೆ ತನಕ. ಇದು ಯಾಕೆ ಅಂತೇಳಿದ್ರೆ ನಾನು ಈ ಸೂರ್ಯನ ಕಿರಣದಲ್ಲಿ ಅಲ್ಟ್ರಾವೈಲೆಟಸ್ ಬಗ್ಗೆ ನನ್ನ ಅಧ್ಯಯನ, ನಾನು ಪೋಸ್ಟ್ ಗ್ರಾಜುಯೇಷನ್ ಮಾಡಬೇಕಾದ್ರೆ ಇದೇ ಒಂದು ನನ್ನ ಟಾಪಿಕ್. ಸೊ ಇದು ನಾನು ಬೆಳಿಗ್ಗೆಯಿಂದ ಹಿಡಿದು ಸಾಯಂಕಾಲ 5 ಗಂಟೆ ತನಕ ಈ ಒಂದು ಸೋಲಾರ್ ಮೀಟ್ರನ್ನು ಉಪಯೋಗ ಮಾಡಿಕೊಂಡು ಸೂರ್ಯನ ಕಿರಣದಲ್ಲಿ ಎ ಮತ್ತು ಬಿ ಇದ್ದು ಪ್ರಮಾಣ ಎಷ್ಟು ಅಂತ ನಾನು ಕಂಡು ಹಿಡಿದದ್ದು. ಅದು ನಮ್ಮ ಸೌತ್ ಇಂಡಿಯಾದಲ್ಲಿ, ಕೊಯಂಬತ್ತೂರಿನಲ್ಲಿ. ಸೊ ಇದು ಈ ಇಡೀ ದಿನದಲ್ಲಿ ಯಾವಾಗ ಯಾವ ರೇಸ್ ಹೆಚ್ಚು, ಯಾವ ರೇಸ್ ಕಮ್ಮಿ ಅಂತ ಹೇಳ್ಕೊಂಡು ಇದರಲ್ಲಿ ನಮಗೆ ಗೊತ್ತುಪಡಿಸಿ, ಇದೇ ಒಂದು ಮಾಹಿತಿಯಿಂದ ನಾವು ಕೆಲವು ಕಾಯಿಲೆಗಳಿಗೆ ಯಾವಾಗ ಉಪಯೋಗ ಮಾಡಬೇಕು, ಕೆಲವು ಕಾಯಿಲೆಗಳು ತಡೆಯಲಿಕ್ಕೆ ಯಾವಾಗ ನಾವು ಸನ್ಸ್ಕ್ರೀನ್, ಯಾವಾಗ ನಾವು ಹೊರಗೆ ಹೋಗಬಾರ್ದು ಅಂತ ಹೇಳಲಿಕ್ಕೆ ಈ ಮಾಹಿತಿಗೋಸ್ಕರ ಇದು ಮಾಡಿದ ಒಂದು ನಾನು ಅಧ್ಯಯನ. ಸೊ ಆದ ಕಾರಣ UVB ಹೇಳುವಂಥದ್ದು ವಿಟಮಿನ್ ಡಿಗೆ ಬೇಕಾಗಿರೋದು. ಅದೇ UVB ಹೇಳುವಂಥದ್ದು ನಮಗೆ ತೊಂದರೆಗೂ ಕಾರಣ ಆಗ್ತದೆ. ಸೊ ಆ UVB 11ರಿಂದ 2 ಗಂಟೆಗೆ ಉಂಟು ಅಂತ ಹೇಳಿದರೆ ಆದರೆ ಬೆಳಿಗ್ಗೆ ಇಲ್ಲ ಅಂತ ಲೆಕ್ಕ ಅಲ್ಲ, ಸಾಯಂಕಾಲ ಇಲ್ಲ ಅಂತ ಲೆಕ್ಕ ಅಲ್ಲ. ಆದರೆ ನೀವು ಬೆಳಿಗ್ಗೆ ತೋರಿಸಿದಾಗ ನನ್ನ ಸಜೆಷನ್ ಪ್ರಕಾರ ನಾನು ಯಾರೇ ಆಗಲಿ ಬೆಳಿಗ್ಗೆ 8ರಿಂದ 10 ಗಂಟೆಗೆ, ಈಗ ನೀವು ವಾಕಿಂಗ್ ಹೋಗೋದಿದ್ರೆ ಬೆಳಿಗ್ಗೆ 8 ಗಂಟೆಗೆ ವಾಕಿಂಗ್ ಹೋದರೆ, ಮುಕ್ಕಾಲು ಗಂಟೆ ವಾಕಿಂಗ್ ಮಾಡಿದರೆ, ಈಗ ನಡು ಮಧ್ಯಾಹ್ನ ನೀವು 5 ನಿಮಿಷ ತೋರಿಸ್ಬೇಕಾದದ್ದು ಬೆಳಗಿನ ಬಿಸಿಲಿ ನೀವು ಅರ್ಧ ಗಂಟೆ ತೋರಿಸಿದ್ರು ನಿಮಗೆ ಅದು ಸಾಕಾಗ್ತದೆ. ಸೊ ಅದು ಅಲ್ಲದೆ ಈಗ ನಮಗೆ ಸೂರ್ಯನ ಕಿರಣ
ಬರೀ ವಿಟಮಿನ್ ಡಿ ಉತ್ಪತ್ತಿಗೆ ಮಾತ್ರ ಅಲ್ಲ. ಈಗ ವಿಟಮಿನ್ ಡಿ ಉತ್ಪತ್ತಿಯಿಂದಾಗಿ ನಮ್ಮ ಸೂರ್ಯನ ಕಿರಣ ನಮಗೆ ಕಾಯಿಲೆಗಳನ್ನು ತಡೆಗಟ್ಟು ಅಂತ ಹೇಳೋದು ಪೂರಾ ಅದನ್ನು ನಾವು ಸರಿ ಅಂತ ಹೇಳಲಿಕ್ಕಾಗೋದಿಲ್ಲ. ಬಿಕಾಸ್ ಈ ಸನ್ಲೈಟ್ ಹೇಳುವಂಥದ್ದು, ಸೂರ್ಯನ ಕಿರಣ ಅಂತದ್ದು, ಬೆಳಿಗ್ಗೆ ನಾವು ಎದ್ದು ಸೂರ್ಯನನ್ನು ಡೈರೆಕ್ಟ್ಲಿ ಅಂದರೆ ಸೂರ್ಯನ ಕಿರಣ ನೋಡಿದಾಗ ನಮ್ಮಲ್ಲಿ ಬಯಾಲಜಿಕಲ್ ಕ್ಲಾಕ್ ಅಂತ ಹೇಳುವಂಥ ಸ್ವಿಚ್ ಆನ್ ಮಾಡಿದಾಗೆ. ಸೊ ಈ ಬಯಾಲಜಿಕಲ್ ಕ್ಲಾಕ್ ಸ್ವಿಚ್ ಆನ್ ಮಾಡಿದಾಗ ನಮ್ಮ ದೇಹದಲ್ಲಿ ಎಲ್ಲ ಹಾರ್ಮೋನ್ಸು, ಎಲ್ಲ ಸಿಸ್ಟಮ್ಮು ತನ್ನ ಕೆಲಸವನ್ನು ತೊಡಗಿಕೊಳ್ತದೆ. ಸೊ ಈಗ ನಾವು ಏನು ಮಾಡ್ತೇವೆ, ನಾವೆಲ್ಲ ಇರುವ ಜೀವನ ನಮ್ಮ ರೀತಿ ಹೇಳಿದರೆ ನಾವು ಫ್ಲ್ಯಾಟ್ನಲ್ಲಿ ಇರ್ತೇವೆ. ನಮಗೆ ಸೂರ್ಯನ ಕಿರಣ ಡೈರೆಕ್ಟ್ಲಿ ಕಾಣಲಿಕ್ಕೆ ಸಿಕ್ಕೋದಿಲ್ಲ. ಓಕೆ, ಮತ್ತು ನಾವು ಸೂರ್ಯನ ಕಿರಣಗಳನ್ನು ಹುಡುಕಿಕೊಂಡು ಬೆಳಿಗ್ಗೆ ಯಾರು ಮನೆಯಿಂದ ಹೊರಗೆ ಬರುವುದಿಲ್ಲ. ಸೊ ಆದ ಕಾರಣ ನಮಗೆ ಇವಾಗ ಸೂರ್ಯನ ಸನ್ಲೈಟ್ ಇಲ್ಲದ ಕಾರಣ ಕಾಯಿಲೆಗಳು ಬರ್ತಾ ಇದೆ ಅಂತ ಹೇಳ್ಕೊಂಡು ಹೇಳಿದಾಗ ಅದನ್ನು ಇಟ್ ಈಸ್ ಇಕ್ವೇಟೆಡ್ ಟು ವಿಟಮಿನ್ ಡಿ ಕೊರತೆ ಆಗಿ ಕಾಯಿಲೆಗಳು ಬರ್ತಾ ಇದೆ ಅಂತ ಹೇಳ್ಕೊಂಡು ನಾವು ಹೇಳ್ತಾ ಇದ್ದೇವೆ. ಸೊ ಆ್ಯಕ್ಚುಲಿ ಈ ವಿಟಮಿನ್ ಡಿ ಹೇಳೋದು ಒಂದು ವಿಷಯ ಮಾತ್ರ, ಸೂರ್ಯನ ಬೆಳಕಿನ ಕಿರಣದಿಂದ. ಆದರೆ ನಮಗೆ ಸೂರ್ಯನ ಕಿರಣದಿಂದ ಬೇರೆಲ್ಲ ಲಾಭ ಉಂಟು. ನಮ್ಮ ಬಾಡಿಯಲ್ಲಿ ಬಯಾಲಜಿಕಲ್ ಕ್ಲಾಕನ್ನು ಸ್ವಿಚ್ ಆನ್ ಮಾಡಲಿಕ್ಕೆ ಬೇಕಾಗ್ತದೆ, ನಮ್ಮ ಬಾಡಿಯನ್ನು ಹೀಟ್ ಮಾಡಲಿಕ್ಕೂ ಬೇಕಾಗ್ತದೆ. ಸೊ ಇದೆಲ್ಲ ತಿಳಿದಾಗ ನಾವು ಸೂರ್ಯನ ಕಿರಣಕ್ಕೆ ನನ್ನ ಪ್ರಕಾರ ಬೆಳಿಗ್ಗೆ 8ರಿಂದ 10 ಗಂಟೆಯಲ್ಲಿ ಅರ್ಧ ಮುಕ್ಕಾಲು ಗಂಟೆ ವಾಕಿಂಗ್ ಮಾಡಿದ್ರು ಸೊ ನಡು ಬಿಸಿಲಿಗೆ ಹೋಗಿ ವಿಟಮಿನ್ ಡಿಗೋಸ್ಕರ ನಿಲ್ಲುವ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸೋದು. ಅಂದರೆ ಸನ್ಸ್ಕ್ರೀನ್ ಯೂಸ್ ಮಾಡಬಹುದು, ಸನ್ಸ್ಕ್ರೀನ್ ಯೂಸ್ ಮಾಡ್ಬೋದು. ಮತ್ತು ಅದು ಸಹ ಒಂದು ನಮ್ಮಲ್ಲಿ ಸ್ಟಡಿ ಕಂಡಕ್ಟ್ ಆಗಿದೆ, ಅದಕ್ಕೆ ನಾವು ಮೆಟಾ ಅನಾಲಿಸಿಸ್ ಹೇಳೋದು. ಅದೇನು ಕಂಡು ಹಿಡಿದಾರೆ ಅಂತ ಹೇಳಿದ್ರೆ, ಸನ್ಸ್ಕ್ರೀನ್ ಹಾಕಿದರೂ ಕೂಡ ಟು ದ ಎಕ್ಸ್ಟೆಂಟ್ ಆಫ್ 2 ಮೈಕ್ರೋಗ್ರಾಮ್ಸ್ ವಿಟಮಿನ್ ಡಿ ಉತ್ಪಾದನೆ ಕಮ್ಮಿ ಆಗುವ ಸಾಧ್ಯತೆ. ಅಂದರೆ ತೀರಾ ವಿಟಮಿನ್ ಡಿ ಉತ್ಪಾದನೆ ಸ್ಟಾಪ್ ಆಗೋದಿಲ್ಲ, ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗ್ಬೋದು. ಆದ ಕಾರಣ ಸನ್ಸ್ಕ್ರೀನ್ ಹಾಕಿ ಸಹ ವಿಟಮಿನ್ ಡಿ ಉತ್ಪತ್ತಿ ಆಗೋದಿಲ್ಲ ಅಂತ ಭಯ ಇಡಬೇಕಾಗಿಲ್ಲ, ವಿಟಮಿನ್ ಡಿ ಉತ್ಪತ್ತಿ ಆಗ್ತದೆ. ಸರಿ, ಇನ್ನಷ್ಟು ಪ್ರಶ್ನೆಗಳಿತ್ತು ಕೇಳಲಿಕ್ಕೆ ಚರ್ಮಕ್ಕೆ ಸಂಬಂಧಿಸಿದಂತೆ, ಆದರೆ ನಮಗೆ ಗೊತ್ತಿರುವ ಹಾಗೆ ಸಮಯದ ಅಭಾವ. ಹಾಗಾಗಿ ಕೊನೆಯದಾಗಿ ಒಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಕೊನೆಯದಾಗಿ ನೀವು ಏನು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀರಾ? ನಾನು ಸಿಂಪಲ್ ಟಿಪ್ಸ್ ಕೊಡ್ತೇನೆ ಚರ್ಮವನ್ನು ಆರೋಗ್ಯಕರ ಇಟ್ಟುಕೊಂಡು ಸೌಂದರ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ. ಒಂದು 6ರಿಂದ 8 ಗಂಟೆಗಳ ಕಾಲ ನಿದ್ರೆ ಇರಬೇಕು. ಎರಡನೇದು 30ನಿಂದ ಮುಕ್ಕಾಲು ಗಂಟೆ ವಾಕಿಂಗ್, ಪ್ರಿಫರಬ್ಲಿ ನಾನು ಆಗ ಹೇಳಿದಾಗೆ ಬೆಳಗಿನ ಹೊತ್ತು ವಾಕಿಂಗ್ ಒಳ್ಳೆಯದು. ಮೂರನೇದು 2ರಿಂದ 3 ಲೀಟ್ರು ನೀರಿನ ಸೇವನೆ, ಜ್ಯೂಸು ಸೇವಿಸಬಾರ್ದು. 4ನೇದಾಗಿ ಆಹಾರದಲ್ಲಿ ಸಮತೋಲನ ಇಟ್ಕೊಳ್ಳೋದು, ಎಲ್ಲ ಆಹಾರದಂಶ ಸರಿ ಪ್ರಮಾಣದಲ್ಲಿ ಸೇವಿಸೋದು, ತರಕಾರಿ ಸೇವನೆ ಮತ್ತು ಹೋಲ್ ಗ್ರೇನ್ ಹೇಳುವಂಥದ್ದು, ನಮ್ಮ ಕ್ರಮ ಪ್ರಕಾರ ಟ್ರೆಡಿಷ್ನಲ್ ನಮ್ಮ ಹಿಂದಿನಿರೋ ತಿಂದುಕೊಂಡು ಬಂದಿರುವಂಥ ಒಂದು ಆಹಾರಗಳನ್ನು ಸೇವಿಸೋದು. 4ನೇದಾಗಿ ನಮ್ಮ ಚರ್ಮಕ್ಕೆ ಅನುಗುಣವಾದ ಸೌಂದರ್ಯವರ್ಧಕಗಳನ್ನು, ಅದು ಅಲ್ಲದೆ ಪರ್ಸ್ನಲ್ ಕೇರ್ ಪ್ರಾಡಕ್ಟ್ಸನ್ನು ಚೂಸ್ ಮಾಡಿ ಗಡಿ ಚೇಂಜ್ ಮಾಡದೆ ಒಂದಕ್ಕೆ 1 ಅಥವಾ 2 ಸೂಟ್ ಅದನ್ನು ಸತತವಾಗಿ ಉಪಯೋಗೋದು. ಎಲ್ಲ ಹೆಂಗಸರಿಗೆ ರೆಗ್ಯುಲರ್ ಆಗಿ ಹಗಲಿಗೆ ಸನ್ಸ್ಕ್ರೀನ್, ರಾತ್ರಿಗೆ ಮಾಯಿಶ್ಚರೈಸರ್ ಹಾಕೋ ಒಂದು ರೂಢಿಯನ್ನು ಮಾಡಿಕೊಂಡ್ರೆ ಒಳ್ಳೆಯದು. ಈ ಮಾಯಿಶ್ಚರೈಸರ್ ಹೇಳುವಂಥದ್ದು, ಅದರ ಬಗ್ಗೆ ನಾನು 2 ಲೈನ್ ಎಕ್ಸ್ಟ್ರಾ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಮಾಯಿಶ್ಚರೈಸರ್ ಹೇಳುವಂಥದ್ದು ತೀರಾ ಚರ್ಮ ಒಣಗಿದ ಮೇಲೆ ಹಾಕುವುದಂತಲ್ಲ, ಇದು ನಾವು ನಮ್ಮ ಅಂಗಕ್ಕೆ ಬಟ್ಟೆ ಹಾಕುವ ಅಭ್ಯಾಸ ಮಾಡ್ಕೊಂಡಾಗೆ ರೆಗ್ಯುಲರ್ಲಿ ನಾವು ಸ್ನಾನದ ಆದ ಕೂಡಲೇ ಸೂಕ್ತವಾದ ಮಾಯಿಶ್ಚರೈಸರ್ನ ಹಚ್ಚೋ ಒಂದು ರೂಢಿ ಮಾಡಬೇಕು. ಪರ್ಟಿಕ್ಯುಲರ್ಲಿ ನಮಗೆ ಫ್ರಿಕ್ಷನ್ ಪ್ರೋನ್ ಏರಿಯಾಸ್, ಎಲ್ಲಿಗೆ ನಮಗೆ ಫ್ರಿಕ್ಷನ್ ಬರ್ತದೆ, ಎಲ್ಲಿ ನಮಗೆ ಗಾಳಿ ಧೂಳು ತಾಗುವ ಪ್ರಮೇಯ ಇರ್ತದೆ, ಅಲ್ಲಿಗೆಲ್ಲ ರೆಗ್ಯುಲರ್ಲಿ ಮಾಯಿಶ್ಚರೈಸರ್ ಯೂಸ್ ಮಾಡಬೇಕು. ಆಮೇಲೆ ಅದು ಅಲ್ಲದೆ ರಾತ್ರಿ ಮಲಗೋ ಮೊದಲು ನಾನು ಎಲ್ಲ ಸ್ತ್ರೀಯರಿಗೆ ಹೇಳ್ತೇನೆ, ಇಡೀ ದಿವಸ ನಾವು ನೀರಿನಲ್ಲಿ ಸೋಪಿನಲ್ಲಿ ಕೆಲಸ ಮಾಡ್ತೇವೆ, ನಮ್ಮ ಇಡೀ ಅಂಗದ ಭಾರ ನಮ್ಮ ಪಾದದ ಇಷ್ಟು ಸಣ್ಣ ಚರ್ಮದ ಮೇಲೆ ಬೀಳ್ತದೆ. ಸೊ ಇದಕ್ಕೆ ತುಂಬಾನೇ ನಾವು ಅದಕ್ಕೆ ವೇರ್ ಆ್ಯಂಡ್ ಟೇರ್ ಅಂತ ಹೇಳ್ತೇವೆ. ಸೊ ರಾತ್ರಿ ಮಲಗಬೇಕಾದ್ರೆ ಒಂದು 30 ಸೆಕೆಂಡು ಅದಕ್ಕೆ ಒಂದು ಮಾಯಿಶ್ಚರೈಸರ್ ಹಾಕಿ ಅದರ ಒಂದು ಉಪಚಾರ ಮಾಡಿಕೊಳ್ಳೋದು ತುಂಬ ಅಗತ್ಯ. ಒಳ್ಳೆ ಮಾಹಿತಿ ಡಾಕ್ಟ್ರೆ. ಸರಿ ಡಾಕ್ಟ್ರೆ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಬಹಳಷ್ಟು ಮಾಹಿತಿಗಳು ನಮಗೆ ಸಿಕ್ಕಿದೆ. ನಾನು ಕೇಳಿದ ಪ್ರಶ್ನೆ ಈ ಕೇಳುಗರ ಪ್ರಶ್ನೆನೂ ಆಗಿರಬಹುದು, ಅವರ ಸಮಸ್ಯೆಗೆ ಪರಿಹಾರ ಸಿಕ್ಕಿರಬಹುದು ಅಂತ ಹೇಳ್ತಾ ಮಗದೊಮ್ಮೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್. ಇದುವರೆಗೆ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಹಾಗೂ ಪರಿಹಾರ ಈ ವಿಷಯದ ಕುರಿತು ಚರ್ಮರೋಗ ತಜ್ಞರಾದ ಡಾಕ್ಟರ್ ಬಾಲ ಸರಸ್ವತಿ ಅವರ ಜೊತೆ ನಡೆಸಿದ ಮಾತುಕತೆ ಕೇಳಿದಿರಿ. ಈ ಮಾತುಕತೆಯನ್ನು ನಡೆಸಿಕೊಟ್ಟವರು ರಶ್ಮಿ ಜೆ ರೈ.
ಇಂದಿನ ವನಿತಾವಾಣಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ. ನಮಸ್ಕಾರ.